ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ನಾಳೆ ನಡೆಯುವಂತಹ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ ಸಿ ಯಲ್ಲಿ ಕೇಳುವಂತಹ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಚಾಪ್ಟರ್ 2 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ, ನೆಕ್ಸ್ಟ್ ಚಾಪ್ಟರ್ 3 ಬಿಸ್ನೆಸ್ ಎನ್ವಿರಾನ್ಮೆಂಟ್, ಚಾಪ್ಟರ್ 4 ಪ್ಲಾನಿಂಗ್. ನೀವು ಕರೆಕ್ಟಾಗಿ ಈ 3 ಚಾಪ್ಟರಲ್ಲಿ ಬರುವಂತಹ 4 ಮಾರ್ಕ್ಸಿನ ಕ್ವಶನ್ಸನ್ನು ನೋಡ್ಕೊಂಡಿದ್ದೇ ಆಗಿದ್ರೆ ನಿಮಗೆ ಅಟೆಂಡ್ ಮಾಡೋಕ್ಕಿರೋದು ಓನ್ಲಿ 6 ಕ್ವಶನ್ಸು. ಎಲ್ಲಿ? ಸೆಕ್ಷನ್ ಸಿ ಯಲ್ಲಿ, ಪಾರ್ಟ್ ಸಿ ಯಲ್ಲಿ ಟೋಟಲ್ ಆಗಿ 6 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಬೇಕು. ಅದರಲ್ಲಿ 4 ಕ್ವಶನ್ಸು ಜಸ್ಟ್ ಚಾಪ್ಟರ್ 2 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು. ಅದರಲ್ಲಿ ನಾನು ಕೊಡೋ 3 ಕ್ವಶನ್ಸು, ಕೊಡೋದೇ 3 ಕ್ವಶನ್ಸು. ಒಂದು ಫೇಯಾಲ್ ಪ್ರಿನ್ಸಿಪಲ್ಸು, ಇನ್ನೊಂದು ಟೇಲರ್ ಪ್ರಿನ್ಸಿಪಲ್ಸು, ಇನ್ನೊಂದು ಫೀಚರ್ಸು. ಆ 3ರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ. ಅಲ್ಲಿಗೆ 3ರಲ್ಲಿ ಒಂದು ಅಂದರೆ 4 ಮಾರ್ಕ್ಸ್ ಬಂತು. ಸೆಕೆಂಡು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚಾಪ್ಟರು, ಅದರಲ್ಲಿ 2 ಕ್ವಶನ್ಸ್ ಗ್ಯಾರಂಟಿ. ನಾನು ಕೊಡೋದು 3 ಕ್ವಶನ್ಸು, 3ಯಲ್ಲಿ 2 ಗ್ಯಾರಂಟಿ. ಅಲ್ಲಿಗೆ ನೀವು ಅಟೆಂಡ್ ಮಾಡಿದ್ದು 3 ಕ್ವಶನ್ಸ್ ಆಯಿತು. ಪ್ಲಾನಿಂಗಿಂದ 1 ಕ್ವಶನ್ಸು, ಅಲ್ಲಿಗೆ 4 ಕ್ವಶನ್ಸ್ ಅಲ್ಲೇ ಅಟೆಂಡ್ ಮಾಡ್ಬೋದು. ಹಾಗಾಗಿ ಕೊಡುವಂಥ ಕ್ವಶನ್ಸ್ಗಳನ್ನ ಓದುವಾಗ ಅದಕ್ಕೆ ನಾನು ಹಿಂದೆನೇ ಹೇಳಿದ್ದೆ, ಪಾರ್ಟ್ ಸಿ ಯಲ್ಲಿ ಮಾಡೆಲ್ ಪೇಪರಲ್ಲಿ ಕಂಟಿನ್ಯೂಸ್ ಆಗಿ 4 ಕ್ವಶನ್ಸ್ ಏನಿದೆ ಅದನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದು ಅದೇ ರೀಸನಿಗಾಗಿ. ಇವಾಗ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಸೊ 8 ಮಾರ್ಕ್ಸಿನ ಕ್ವಶನ್ ಆ್ಯಂಡ್ ಆನ್ಸರ್ ವಿತ್ ಆನ್ಸರ್ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ ಮಕ್ಕಳೇ. ಸೆಕೆಂಡ್ ಚಾಪ್ಟರ್ ಇಂದ ಪಾರ್ಟ್ ಸಿ ಯಲ್ಲಿ 4 ಮಾರ್ಕ್ಸಿನ ಕ್ವಶನ್ಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಚಾಪ್ಟರ್. ಈ ಚಾಪ್ಟರಲ್ಲಿ ಕೇಳುವಂತಹ ಹಾಗಾದರೆ ಮೇಯ್ನ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಹೇಳಿದ್ರೆ, ಅಲ್ಲಿ ಜನರಲ್ ಮ್ಯಾನೇಜ್ಮೆಂಟು, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ 2 ಕಾನ್ಸೆಪ್ಟನ್ನು ನಾವು ಓದ್ತೀವಿ. ನೆನಪಿರಲಿ ನಿಮಗೆ, ಜನರಲ್ ಮ್ಯಾನೇಜ್ಮೆಂಟ್ ಮತ್ತು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಜನರಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಫೇಯಾಲ್ ಅವರು ಕೊಟ್ಟಿರುವಂತಹ ಮ್ಯಾನೇಜ್ಮೆಂಟು 14 ಪ್ರಿನ್ಸಿಪಲ್ಸ್ ಇದೆ. ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ FW ಟೇಲರ್ ಅವರು ಕೊಟ್ಟಿರುವಂತಹ ಪ್ರಿನ್ಸಿಪಲ್ಸ್. ಅಂದರೆ ಒಂದು ಬಿಸ್ನೆಸ್ಸು ನಡಿಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ವರ್ಕ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ಸಲ್ಲಿ ಏನು ಮ್ಯಾನೇಜ್ಮೆಂಟ್ ಮಾಡ್ತಾರಲ್ಲ ಅದು ಯಾವ ರೀತಿಯಾಗಿರಬೇಕು ಅನ್ನುವ ಒಂದು ಕಾನ್ಸೆಪ್ಟ್ ಅಂಡರಲ್ಲಿ ಬಂದಿರುವಂತಹ ಕಾನ್ಸೆಪ್ಟು. ಇವಾಗ ನಿಮಗೆ ಹೋದ ವರ್ಷ 2024 ಆನ್ಯುವಲ್ ಎಕ್ಸಾಮಿಗೆ ಇಲ್ಲಿ ಟೇಲರ್ ಪ್ರಿನ್ಸಿಪಲ್ಸೇ ಕೇಳಿದ್ರು. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ ಟೇಲರ್ ಇಂದು ಸೈಂಟಿಫಿಕ್ ಮ್ಯಾನೇಜ್ಮೆಂಟು ಅದನ್ನೇ ಕೇಳಿದ್ರು. ನಿಮಗೀಗ 3 ಮಾಡೆಲ್ ಪೇಪರ್ ಏನು ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಒಂದು FW ಟೇಲರು ಅಂದರೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸೇ ಇದೆ. ಡೈರೆಕ್ಟ್ ಆಗಿ ಇಲ್ಲಿ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಅಂತ ಕೇಳಲಿಲ್ಲ. ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ FW ಟೇಲರ್. ಹಾಗಂತ ಹೇಳಿದ್ರೆ ಏನು? ಅದು ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಅಂತಾನೆ ಅರ್ಥ. ಓಕೆನಾ? ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಂತಾನೆ ಅರ್ಥ. ಅಲ್ಲಿಗೆ FW ಟೇಲರ್ ಅವರ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ನ ನೋಡ್ಕೊಳ್ಬೇಕು, ಒಂದು ಕ್ವಶನ್ನು. ಇನ್ನೊಂದು ಪೇಪರಲ್ಲಿ ಫೇಯಾಲ್ ಪ್ರಿನ್ಸಿಪಲ್ಸ್ ಇದೆ. ಫೇಯಾಲ್ ಪ್ರಿನ್ಸಿಪಲ್ಸ್ ಇಂದು 14 ಪ್ರಿನ್ಸಿಪಲ್ಸ್ ಇದೆ. 14 ಪ್ರಿನ್ಸಿಪಲ್ಸು ನೀವು ನೋಡ್ಕೊಳ್ಳೋದು ಬೇಡ, 10 ಪಾಯಿಂಟ್ಸನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ 14 ಪ್ರಿನ್ಸಿಪಲ್ಸಲ್ಲಿ. ಯಾಕಂತ ಹೇಳಿದ್ರೆ ಏನಾದರೂ 8 ಮಾರ್ಕ್ಸಿಗೆ ಏನಾದರೂ ಕೇಳಬಹುದೇನೋ ಅಂತ ಹೇಳ್ಕೊಂಡು ಇವಾಗಿರುವಂಥ ಬ್ಲೂ ಪ್ರಿಂಟ್ ಪ್ರಕಾರ ಕೇಳೋದಿಲ್ಲ. ಆದರೆ ಲಾಸ್ಟ್ ಇಯರು ಫೇಯಾಲ್ ಪ್ರಿನ್ಸಿಪಲ್ಸು 8 ಮಾರ್ಕ್ಸಿಗೆ ಬರುತ್ತೆ ಅಂತ ಗೆಸ್ಸೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅದನ್ನು 4 ಮಾರ್ಕ್ಸಿಗೆ ಅಂತಲೇ ನಿಮಗೆ ಹೇಳಿದ್ವಿ, ಬಟ್ ಅದು 8 ಮಾರ್ಕ್ಸಿಗೆ ಕೇಳಿದ್ರು. ಲಾಸ್ಟ್ ಇಯರ್ ಮೀನ್ಸ್ ಅದರ ಲಾಸ್ಟ್ ಇಯರು 2023 ಆ್ಯನ್ಯುವಲ್ ಎಕ್ಸಾಮಲ್ಲಿ. 2024ಅಲ್ಲಿ ಕೇಳಲಿಲ್ಲ, ಬ್ಲೂ ಪ್ರಿಂಟ್ ಪ್ರಕಾರ ಇವಾಗಲೂ ಕೂಡ ಇಲ್ಲ. ಬಟ್ ನಾನು ನಿಮಗೆ ಕೊಡುವಂಥ ಸಜೆಷನ್ ಏನು ಅಂತ ಹೇಳಿದ್ರೆ 14 ಪಾಯಿಂಟ್ಸಲ್ಲಿ 10 ಪಾಯಿಂಟ್ಸನ್ನು ನೀವು ನೋಡ್ಕೊಳ್ಳಿ. ಓಕೆನಾ? ಅದರಲ್ಲಿ 6 ಪಾಯಿಂಟ್ಸಿಗೆ ಎಕ್ಸ್ಪ್ಲನೇಷನ್ನ ಕಲ್ತ್ಕೊಂಡಿರಿ. ಹಾಗಂದ್ರೆ ಏನು? ಡಿವಿಷನ್ ಆಫ್ ವರ್ಕ್ ಅಂದರೆ ಏನು? ಯೂನಿಟಿ ಆಫ್ ಕಮಾಂಡ್ ಅಂತ ಹೇಳಿದ್ರೆ ಏನು? ಯೂನಿಟಿ ಆಫ್ ಡೈರೆಕ್ಷನ್ ಅಂತ ಹೇಳಿದ್ರೆ ಏನು? ಆ ಒಂದು ವಿವರಣೆಯನ್ನು, ಎಕ್ಸ್ಪ್ಲನೇಷನ್ನ ಕಲ್ತ್ಕೊಂಡಿರಿ. ಎಕ್ಸಾಮಿಗೆ ಕೇಳಿದ್ರೆ 4ನ್ನ ಎಕ್ಸ್ಪ್ಲೈನ್ ಮಾಡಿದರೆ ಸಾಕು. ಓಕೆನಾ? ಸೊ ಅಲ್ಲಿಗೆ 2 ಕ್ವೆಶನ್ ಆಯಿತು. ನೆಕ್ಸ್ಟು ಇದೇ ಚಾಪ್ಟರಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದನ್ನು ನೀವು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಯಾಕಂತ ಹೇಳಿದ್ರೆ ಫಸ್ಟ್ ಚಾಪ್ಟರಲ್ಲಿ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ಅಥವಾ ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ನಿಮಗೆ ಕರೆಕ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು ಅಂದರೆ ಸೆಕೆಂಡ್ ಚಾಪ್ಟರು. ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಫಸ್ಟ್ ಚಾಪ್ಟರು. ಹಾಗಾಗಿ ಸೆಕೆಂಡ್ ಚಾಪ್ಟರಲ್ಲಿ 3 ಕ್ವಶನ್ ಆಯಿತು. ಸೊ ಇದಕ್ಕೆ ಆನ್ಸರ್ನ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಯಾವ್ಯಾವ ಟಾಪಿಕ್ನ ಬರೀಬೇಕು, ಯಾವ್ಯಾವ ಪಾಯಿಂಟ್ಸ್ಗಳನ್ನ ಕವರ್ ಮಾಡಬೇಕು ಅಂತ ಹೇಳ್ಕೊಂಡು. ಫಸ್ಟು FW ಟೇಲರ್ ಅವರ ಸೈಂಟಿಫಿಕ್ ಪ್ರಿನ್ಸಿಪಲ್ಸು. According to FW Taylor, scientific management means knowing exactly what you want men to do and seeing that they do it in the best and cheapest way. ನಿಮಗೇನಾದರೂ ಮೀನಿಂಗ್ ಬರೆಯೋಕ್ಕಾಗಿಲ್ಲ ಅಂದರೆ ಜಸ್ಟ್ ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಕ್ಸ್ಪ್ಲೈನ್ ಮಾಡಿ ಮಕ್ಕಳೇ. ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಯಾವ್ದ್ಯಾವ್ದಿದೆ ಅಂತ ಹೇಳಿದ್ರೆ, ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್, ಹಾರ್ಮೋನಿ ನಾಟ್ ಡಿಸ್ಕಾರ್ಡ್, ಕೋಆಪರೇಷನ್ ನಾಟ್ ಇಂಡಿವಿಜುವಲಿಸಮ್,
ಡೆವಲಪ್ಮೆಂಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಟು ಹಿಸ್ ಗ್ರೇಟ್ ಎಫಿಷಿಯನ್ಸಿ ಆ್ಯಂಡ್ ಪ್ರಾಸ್ಪ್ಯಾರಿಟಿ, ಆಪ್ಟಿಮಮ್ ಪ್ರೊಡಕ್ಷನ್. 5 ಪಾಯಿಂಟ್ ಇದೆ, 4 ಪಾಯಿಂಟ್ ಬರೆದ್ರೆ ಸಾಕು. ನೆಕ್ಸ್ಟು ಫೇಯಾಲ್ ಪ್ರಿನ್ಸಿಪಲ್ಸ್ ಕ್ವಶನು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ಹೇಳಿದ್ರೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಹೆನ್ರಿ ಫೇಯಾಲ್ಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ. ಯೂನಿಟಿ ಆಫ್ ಕಮಾಂಡ್, ಯೂನಿಟಿ ಆಫ್ ಡೈರೆಕ್ಷನ್, ಡಿವಿಷನ್ ಆಫ್ ವರ್ಕ್, ಈಕ್ವಿಟಿ, ಆರ್ಡರ್, ಸೆಂಟ್ರಲೈಸೇಷನ್, ಡಿಸೆಂಟ್ರಲೈಸೇಷನ್, ಇನಿಷಿಯೇಟಿವ್, ಸ್ಕ್ಯಾಲರ್ ಚೈನ್, ಯಾವ್ದು ಬೇಕಾದರೂ ಬರಿಬೋದು. 14 ಪ್ರಿನ್ಸಿಪಲ್ಸಲ್ಲಿ 6 ಪ್ರಿನ್ಸಿಪಲ್ಸ್ನ ಕಲ್ತ್ಕೊಳ್ಳಿ. ಹಾಗಾದರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಿನ ಫೀಚರ್ಸ್ ಏನೇನು ಅಂತ ಹೇಳ್ಕೊಂಡು, ಫೀಚರ್ಸ್, ದೀಸ್ ಆರ್ ದ ಗೈಡಿಂಗ್ ರೂಲ್ಸ್ ಆಫ್ ಲಾಸ್ ಫಾರ್ ಮ್ಯಾನೇಜ್ಮೆಂಟ್ ಆ್ಯಕ್ಷನ್. ಫೀಚರ್ಸ್, ಯೂನಿವರ್ಸಲ್ applicability, general guidelines, practice and experimentation, flexible, behavioral in nature, cause and effect relationship, contingent. ಯಾವುದಾದ್ರು 4 ಪಾಯಿಂಟನ್ನು ಬರೆದ್ರೆ ಸಾಕಾಗುತ್ತೆ. 4 ಮಾರ್ಕ್ಸಿಗೆ ಕೇಳೋ ಕ್ವಶನ್ ಇದು. ಇಲ್ಲಿಗೆ ಚಾಪ್ಟರ್ 2 ಮುಗೀತು. ನೆಕ್ಸ್ಟು ಚಾಪ್ಟರ್ 3 ಇಂದ 2 ಕ್ವಶನ್ಸ್ ಕೇಳ್ತಾರೆ. ಫಸ್ಟ್ ಕ್ವಶನು ಎಕ್ಸ್ಪ್ಲೈನ್ ಎನಿ 4 ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಡೈಮೆನ್ಷನ್ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟು. ನಾನು ಫೀಚರ್ಸು, ಡೈಮೆನ್ಷನು, ಇದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಕೊಡ್ತೀನಿ, ಇಂಪಾರ್ಟೆನ್ಸು. ಅಷ್ಟೇ, 3 ಓದ್ಕೊಳ್ಬೇಕು. 3ರಲ್ಲಿ 2 ಬರುತ್ತೆ ಮಕ್ಕಳೇ ಎಕ್ಸಾಮಿಗೆ. ಫಸ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಡೈಮೆನ್ಷನಲ್ಲಿ ನಿಮಗೆ ಯಾವ್ಯಾವ ಡೈಮೆನ್ಷನ್ ಬರುತ್ತೆ ಅಂತ ಗೊತ್ತಿರಬೇಕು. ಎಕನಾಮಿಕ್ ಎನ್ವಿರಾನ್ಮೆಂಟ್, ಸೋಷಿಯಲ್ ಎನ್ವಿರಾನ್ಮೆಂಟ್, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್, ಲೀಗಲ್ ಎನ್ವಿರಾನ್ಮೆಂಟ್, ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಈ ರೀತಿಯಾಗಿ ಕೊಟ್ಟಿರ್ತಾರೆ. ಫೀಚರ್ಸ್ನ ನೀವು ಡೈರೆಕ್ಟಾಗಿ ಓದ್ಕೊಳ್ಬೋದು. ಫಸ್ಟ್ ನಾವೇನು ಮಾಡೋಣ, ಫೀಚರ್ಸ್ನೇ ನೋಡ್ಕೊಬಿಡೋಣ ಯಾವ ರೀತಿ ಕೇಳ್ತಾರೆ ಕ್ವಶನ್ಸ್ ಅಂತ ಹೇಳ್ಕೊಂಡು. ಫಸ್ಟ್ ಒನ್, totality of external forces, specific and general forces, interrelatedness, dynamic in nature, uncertainty, complexity, relativity. ಇದು ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟು. ಇದರಲ್ಲಿ 4 ಪಾಯಿಂಟನ್ನ ಕಲ್ತ್ಕೊಳ್ಳಿ. ಅದಾದ್ರ ಮೇಲೆ ಇಂಪಾರ್ಟೆನ್ಸ್ ಕೂಡ 6 ಇದೆ. ಇದರಲ್ಲಿ 4ನ್ನ ಕಲ್ತ್ಕೋಬೇಕು ನೀವು. ಇಂಪಾರ್ಟೆನ್ಸ್ ಆಫ್ ಎಕ್ಸಾಮಿಗೆ ಫೀಚರ್ಸು ಮತ್ತು ಇಂಪಾರ್ಟೆನ್ಸು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಟ್ ಎನೇಬಲ್ಸ್ ದ ಫರ್ಮ್ ಟು ಐಡೆಂಟಿಫೈ ಆಪರ್ಚುನಿಟೀಸ್ ಆ್ಯಂಡ್ ಗೆಟ್ಟಿಂಗ್ ದ ಫಸ್ಟ್ ಮೂವರ್ ಅಡ್ವಾಂಟೇಜ್. ಇಟ್ ಹೆಲ್ಪ್ಸ್ ದ ಫರ್ಮ್ ಟು ಐಡೆಂಟಿಫೈ ಥ್ರೆಟ್ಸ್ ಆ್ಯಂಡ್ ಅರ್ಲಿ ವಾರ್ನಿಂಗ್ ಸಿಗ್ನಲ್ಸ್. ಇಟ್ ಹೆಲ್ಪ್ಸ್ ಇನ್ ಟ್ಯಾಪಿಂಗ್ ಯೂಸ್ಫುಲ್ ರಿಸೋರ್ಸಸ್. ಇಟ್ ಹೆಲ್ಪ್ಸ್ ಇನ್ ಕೋಪಿಂಗ್ ವಿತ್ ರ್ಯಾಪಿಡ್ ಚೇಂಜಸ್. ಇಟ್ ಹೆಲ್ಪ್ಸ್ ಇನ್ ಪ್ಲಾನಿಂಗ್ ಆ್ಯಂಡ್ ಪಾಲಿಸಿ ಫಾರ್ಮುಲೇಷನ್. ಇಟ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ಪರ್ಫಾರ್ಮೆನ್ಸ್. ಅಲ್ಲಿಗೆ 2 ಟಾಪಿಕ್ ಆಯಿತಾ. ನೆಕ್ಸ್ಟ್ 3ನೇ ಲಾಸ್ಟ್ ಟಾಪಿಕ್. ಇದು 3ರಲ್ಲಿ 2 ಗ್ಯಾರಂಟಿ. ಎಕ್ಸ್ಪ್ಲೈನ್ ದ ಡೈಮೆನ್ಷನ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟು. ಡೈಮೆನ್ಷನಲ್ಲಿ 1 ಎಕನಾಮಿಕ್ ಎನ್ವಿರಾನ್ಮೆಂಟ್, ಸೋಷಿಯಲ್ ಎನ್ವಿರಾನ್ಮೆಂಟ್, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್, ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಲೀಗಲ್ ಎನ್ವಿರಾನ್ಮೆಂಟ್. ಕ್ವಶನ್ನ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ನೋಡಿ, ಫಸ್ಟು ಡೈರೆಕ್ಟಾಗಿ ಫೀಚರ್ಸ್ ಕೇಳಿದರೆ ಪಾಯಿಂಟ್ಸನ್ನು ಬರೆದು ಎಕ್ಸ್ಪ್ಲೈನ್ ಮಾಡ್ತೀರಿ. 29 ಕ್ವಶನ್ನು ಚಾಪ್ಟರ್ 3 ಮೇಲೆ ಯಾವ ರೀತಿ ಕೇಳಿರ್ತಾರೆ ಅಂದರೆ, ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ನ ನೀವು ಓದಬೇಕು. ಕಸ್ಟಮರ್ಸ್ ಯೂಸಿಂಗ್ ಮೋರ್ ಇ ಪೇಮೆಂಟ್ ಮೆಥಡ್ ಲೈಕ್ ಪೇಟಿಎಂ, ಫೋನ್ಪೇ ಎಟ್ಸೆಟ್ರಾ ಇನ್ ದೇರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಬ್ಯಾನ್ಡ್ ದ ಯೂಸ್ ಆಫ್ ಆರ್ಟಿಫಿಷಿಯಲ್ ಕಲರ್ಸ್ ಇನ್ ಸಮ್ ಫುಡ್ ಐಟಮ್ಸ್. 2 ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಕ್ವಶನ್ ಏನು ಕೇಳಿದ್ದಾರೆ, ಐಡೆಂಟಿಫೈ ದ ಡೈಮೆನ್ಷನ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಅಂದರೆ ಇಲ್ಲಿ ಕೊಟ್ಟಿರುವಂತಹ 2 ಕೇಸಲ್ಲಿ ಇದು ಯಾವ ಡೈಮೆನ್ಷನ್ ಅಂದರೆ ಯಾವ ಎನ್ವಿರಾನ್ಮೆಂಟ್ ಅಂತ ನೀವು ಬರಿಬೇಕು. ಅದೇ ರೀತಿ ಇನ್ನೊಂದು ಪೇಪರಲ್ಲಿ ಏನು ಕೇಳಿದ್ದಾರೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಆ್ಯಂಡ್ ಚೇಂಜಸ್ ಇನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ಸ್ಟೇಟ್ ದ ಡೈಮೆನ್ಷನ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವಿತ್ ವಿಚ್ ಇಟ್ ಈಸ್ ರಿಲೇಟೆಡ್, ರೈಟ್ ಎ ನೋಟ್ ಆನ್ ಇಟ್ ಅಂತಿದ್ದಾರೆ. ಅಂದರೆ ಇಲ್ಲಿ ಯಾವ ಒಂದು ಡೈಮೆನ್ಷನ್ ಮೇಲೆ ಕ್ವಶನ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಜಸ್ಟ್ ನೀವು ಮಾಡೆಲ್ ಪೇಪರಲ್ಲಿ ಏನಿದೆ ಅದನ್ನು ನೋಡ್ಕೊಂಡು ಹೋಗಿರಿ. ಅವರು ಡೈಮೆನ್ಷನ್ ಬಗ್ಗೆ ಬರೀರಿ ಅಂತ ಕೊಟ್ಟಾಗ ನಿಮಗೆ ನಾನಿಲ್ಲಿ ಮೀನಿಂಗ್ ಹೇಳಿರ್ತೀನಿ ನೋಡಿ, ಗೊತ್ತಾಗುತ್ತೆ. ಅಂದರೆ ಈ ಪಾಯಿಂಟ್ಗಳೆಲ್ಲ ಅಲ್ಲಿ ಬಂತು ಅಂತ ಹೇಳಿದ್ರೆ ಅದು ಯಾವ ಎನ್ವಿರಾನ್ಮೆಂಟು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟು, ಇನ್ಫ್ಲೇಷನ್ ರೇಟ್ಸು, ಚೇಂಜಸ್ ಇನ್ ಡಿಸ್ಪೋಸಬಲ್ ಇನ್ಕಮ್ ಆಫ್ ಪೀಪಲ್, ಸ್ಟಾಕ್ ಮಾರ್ಕೆಟ್ ಇಂಡಿಸಸ್ಸು ಆ್ಯಂಡ್ ದ ವ್ಯಾಲ್ಯೂ ಆಫ್ ರುಪಿ ಆರ್ ಸಮ್ ಆಫ್ ದ ಎಕನಾಮಿಕ್ ಫ್ಯಾಕ್ಟರ್ಸ್ ದಟ್ ಕ್ಯಾನ್ ಅಫೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಇನ್ ಅ ಬಿಸ್ನೆಸ್ ಎಂಟರ್ಪ್ರೈಸ್. ಈ ರೀತಿ ಏನಾದರೂ ಇನ್ಫ್ಲೇಷನ್ ರೇಟು, ಚೇಂಜಸ್ಸು, ಇಂಟ್ರೆಸ್ಟ್ ರೇಟು ಈ ರೀತಿ ಏನಾದರೂ ಬಂದರೆ ಅದು ಎಕನಾಮಿಕ್ ಎನ್ವಿರಾನ್ಮೆಂಟು. ನೆಕ್ಸ್ಟ್ ಇವಾಗ ನಾವು ಓದಿದ್ರಲ್ಲಿ ಒಂದು ಗವರ್ನಮೆಂಟ್ ರೂಲ್ಸ್ ಬ್ಯಾನ್ ಅಂತ ಬಂತು ನೋಡಿ, ಅದು ಲೀಗಲ್ ಎನ್ವಿರಾನ್ಮೆಂಟ್ ಆಗುತ್ತೆ. ಯಾಕೆ ಲೀಗಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಇಟ್ ಇನ್ಕ್ಲೂಡ್ಸ್ ವೇರಿಯಸ್ ಲೆಜಿಸ್ಲೇಷನ್ಸ್ ಪಾಸ್ಡ್ ಬೈ ದ ಗವರ್ನಮೆಂಟ್, ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ಸ್ issued by government authorities, court judgments, as well as the decision rendered by various commissions and agencies at every level of the government, center, state or local. ಅಲ್ಲಿಗೆ ಗವರ್ನಮೆಂಟು ರೂಲ್ಸು, ರೆಗ್ಯುಲೇಷನ್ಸು ಏನೇ ಬಂದರೂ ಕೂಡ ಅದು ಲೀಗಲ್ ಎನ್ವಿರಾನ್ಮೆಂಟ್. ಅಂದರೆ ನೀವು ಲೀಗಲ್ ಎನ್ವಿರಾನ್ಮೆಂಟ್ ಅಂತ ಅದನ್ನು ಫೈಂಡ್ ಔಟ್ ಮಾಡಿ ಆ ಲೀಗಲ್ ಎನ್ವಿರಾನ್ಮೆಂಟ್ ಬಗ್ಗೆ ಬರಿಬೇಕು. ಇವಾಗ ಇಲ್ಲಿ ಬ್ಯಾನ್, ಗವರ್ನಮೆಂಟ್ ಬ್ಯಾನ್ ಅಲ್ಲ, ಇದೇನಾಯಿತು ಲೀಗಲ್ ಎನ್ವಿರಾನ್ಮೆಂಟ್ ಆಯಿತು. ಸೊ ಲೀಗಲ್ ಎನ್ವಿರಾನ್ಮೆಂಟಿಗೆ ನಾನು ಇವಾಗ ಏನು ಹೇಳಿದೆ ಈ ಮೀನಿಂಗ್ನ ಬರಿಬೇಕು. ನೆಕ್ಸ್ಟು ಇವಾಗ ನಾವಿಲ್ಲಿ ನೋಡಿದ್ವಲ್ಲ,
ಕಸ್ಟಮರ್ಸ್ ಯೂಸಿಂಗ್ ಇ-ಪೇಮೆಂಟ್ ಮೆಥಡ್ಸ್ ಲೈಕ್ ಪೇಟಿಎಮ್, ಫೋನ್, ಇದೆಲ್ಲ ಏನಾಯಿತು ಅಂತ ಹೇಳಿದ್ರೆ ಇದು ಟೆಕ್ನಾಲಜಿ ಅಲ್ವಾ. ಪೇಟಿಎಮ್ಮು, ಫೋನ್ಪೇ ಇದೆಲ್ಲ ಟೆಕ್ನಾಲಜಿ. ಹಾಗಾಗಿ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಬಗ್ಗೆ ನಾವೇನು ಮಾಡಬೇಕು, ಇಲ್ಲಿ ಬರಿಬೇಕಾಗತ್ತೆ. ಹಾಗಾದರೆ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಏನು? ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ಸ್ ಫೋರ್ಸಸ್ ರಿಲೇಟಿಂಗ್ ಟು ಸೈಂಟಿಫಿಕ್ ಇಂಪ್ರೂವ್ಮೆಂಟ್ಸ್ ಆ್ಯಂಡ್ ಇನೋವೇಷನ್ಸ್ ವಿಚ್ ಪ್ರೊವೈಡ್ ನ್ಯೂ ವೇಸ್ ಆಫ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ನ್ಯೂ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಆಪರೇಟಿಂಗ್ ಎ ಬಿಸ್ನೆಸ್. ಅಟ್ಲೀಸ್ಟ್ ನಿಮಗೆ ಇಲ್ಲ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಏನು ಅಂತ ಬರೆಯೋಕ್ಕೆ ಗೊತ್ತಾಗ್ತಿಲ್ಲ, ಜಸ್ಟ್ ನಾವು ಐಡೆಂಟಿಫೈ ಮಾಡಿ, ಇಲ್ಲಿ ಐಡೆಂಟಿಫೈ ಅಷ್ಟೇ ಕೇಳಿದ್ದಾರೆ, ಐಡೆಂಟಿಫೈ ಮಾಡಿ ಆಮೇಲೆ ಇಲ್ಲಿ ಎಕ್ಸ್ಪ್ಲೈನ್ ದೆಮ್ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ನೀವು ಜಸ್ಟ್ ಐಡೆಂಟಿಫೈ ಮಾಡಿ ಎಕ್ಸ್ಪ್ಲೈನ್ ಮಾಡಬೇಕು, ಇಲ್ಲ ಅಂದ್ರೆ ಕೊನೆ ಪಕ್ಷ ಐಡೆಂಟಿಫೈ ಆದರೂ ಮಾಡಿಟ್ಟು ಬನ್ನಿ. ಓಕೆನಾ. ನೆಕ್ಸ್ಟ್ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಏನೇನಿರುತ್ತೆ ಅಂತ ಹೇಳಿದ್ರೆ ಕಸ್ಟಮ್ಸು, ಟ್ರೆಡಿಷನ್ಸು, ವ್ಯಾಲ್ಯೂಸು, ಸೋಷಿಯಲ್ ಟ್ರೆಂಡ್ಸು, ಸೊಸೈಟಿ ಎಕ್ಸ್ಪೆಕ್ಟೇಷನ್ನು ಫ್ರಮ್ ಬಿಸ್ನೆಸ್. ಅಂದರೆ ನೀವು ಸೆಂಟೆನ್ಸನ್ನ ಓದಿ ಅದು ಸೋಷಿಯಲಿ ಇರೋವಂಥದ್ದು, ಪಬ್ಲಿಕ್ಕಲ್ಲಿ ಇರೋವಂಥದ್ದು, ಅಥವಾ ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದ, ಅಥವಾ ಗೌರ್ನಮೆಂಟಿಗೆ ಸಂಬಂಧಪಟ್ಟಿದ್ದ, ಅಥವಾ ಎಕನಾಮಿಕ್ ಈ ರೇಟು, ಇಂಟ್ರೆಸ್ಟು, ಈ ರೀತಿ ಎಕನಾಮಿಕ್ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಿದ್ದ, ಅಥವಾ ಪೊಲಿಟಿಕಲಿಗೆ ಸಂಬಂಧಪಟ್ಟಿದ್ದ, ಪೊಲಿಟಿಕಲ್ ಲೀಡರ್ಸು ಹಾಗೇನಾದ್ರು ಬರುತ್ತೆ ಒಂದು ಇನ್ಫಾರ್ಮೇಷನು, ಆ ರೀತಿ ಇದ್ದರೆ ಅದು ಪೊಲಿಟಿಕಲಿಗೆ ಸಂಬಂಧಪಟ್ಟಿದ್ದ ಅಂತ ಕಂಡು ಹಿಡಿದು ಬರೆದ್ರೆ ಆಯಿತು. ಓಕೆನಾ. ನೋಡಿ ಇಲ್ಲಿ ಪೇಪರಲ್ಲಿ ಕೊಟ್ಟಿದ್ದಾರೆ, ಗವರ್ನಮೆಂಟ್ ರೆಗ್ಯುಲೇಷನ್ಸ್ ಟು ಪ್ರೊಟೆಕ್ಟ್ ಕನ್ಸ್ಯೂಮರ್ ಇಂಟ್ರೆಸ್ಟ್ ಬೈ ಪ್ರಾಹಿಬಿಟಿಂಗ್ ದ ಅಡ್ವರ್ಟೈಸ್ಮೆಂಟ್ ಆಫ್ ಆಲ್ಕೋಹಾಲಿಕ್ ಬೆವರೇಜಸ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ಸ್ ರಿಲೇಟೆಡ್ ಟು ಸಿಗರೇಟ್ಸ್ ಕ್ಯಾರಿ ದ ಸ್ಟ್ಯಾಚ್ಯುಟರಿ ವಾರ್ನಿಂಗ್ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ಗವರ್ನಮೆಂಟ್ ರೆಗ್ಯುಲೇಷನ್ಸ್ ಟು ಪ್ರೊಟೆಕ್ಟ್ ಕನ್ಸ್ಯೂಮರ್ಸ್ ಅಂತ ಇದೆ. ಹೌದಾ. ಅಂದರೆ ಏನಾಯಿತು, ಇದು ಲೀಗಲ್ ಎನ್ವಿರಾನ್ಮೆಂಟ್ ಆಯಿತು, ಗೌರ್ನಮೆಂಟಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ನೌ ಡೇಸ್ ಇಂಡಿಯನ್ ರೈಲ್ವೆ ಆ್ಯಂಡ್ ಏರ್ಲೈನ್ ಕಂಪನೀಸ್ ಹ್ಯಾವ್ ಇಂಟರ್ನೆಟ್ ಆ್ಯಂಡ್ ವರ್ಲ್ಡ್ ವೈಡ್ ವೆಬ್ ಪೇಜಸ್ ಅಂತ ಹೇಳಿದ್ರೆ ಏನು, ಟೆಕ್ನಾಲಜಿ, ಇಂಟರ್ನೆಟ್, ಟೆಕ್ನಾಲಜಿ, ಎನ್ವಿರಾನ್ಮೆಂಟ್. ಸೊ ಇಷ್ಟು ಕ್ವಶನ್ಸ್ ನೋಡಿದ್ರ ಮೇಲೆ ನಿಮಗೆ ಡೌಟ್ ಬರುತ್ತೆ, ಹಾಗಾದರೆ 2024 ಆ್ಯನುವಲ್ ಎಕ್ಸಾಮಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅಂತ. ಡೈರೆಕ್ಟಾಗಿ ಎಕ್ಸ್ಪ್ಲೈನ್ ಬ್ರೀಫ್ಲಿ ಎನಿ 4 ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕೇಳಿದ್ದಾರೆ. ಅದು ಬಿಟ್ಟು ನೆಕ್ಸ್ಟು ಇಲ್ಲಿ 4 ಸೆಂಟೆನ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ಅವರು ಜಸ್ಟ್ ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ದಾರೆ ಅಷ್ಟೇ, ಇಲ್ಲೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಸೊಸೈಟಿ ಈಸ್ ಜನರಲ್ ಈಸ್ ಮೋರ್ ಕನ್ಸರ್ನ್ಡ್ ಅಬೌಟ್ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳಿದ್ರೆ ಸೊಸೈಟಿ, ಸೋಷಿಯಲ್ ಎನ್ವಿರಾನ್ಮೆಂಟ್. ಇನೋವೇಟಿವ್ ಟೆಕ್ನಿಕ್ಸ್ ಅಂತ ಇದೆ, ಇನೋವೇಟಿವ್ ಟೆಕ್ನಿಕ್ಸ್ ಅಂತ ಹೇಳಿದ್ರೆ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್. ಇನ್ಕಮ್ಸ್ ಆರ್, ಇನ್ಕಮ್ ನಾನು ಆಲ್ರೆಡಿ ಹೇಳಿದೆ, ಇನ್ಕಮ್, ಇಂಟ್ರೆಸ್ಟ್, ಇನ್ಕಮ್ಸ್ ಆರ್ ರೈಸಿಂಗ್ ಆ್ಯಂಡ್ ಚಿಲ್ಡ್ರನ್ ಎಟ್ ಹೋಮ್ ಆರ್ ಆಲ್ಸೋ ಡ್ರಿಂಕಿಂಗ್ ಪ್ಯೂರಿಫೈಡ್ ವಾಟರ್, ಎಕನಾಮಿಕ್ ಎನ್ವಿರಾನ್ಮೆಂಟ್. ರೆಪ್ರೆಸೆಂಟೇಟಿವ್ ಆಫ್ ಪಬ್ಲಿಕ್ ಇಂಟ್ರೆಸ್ಟೆಡ್, ಪಬ್ಲಿಕ್ ಅಂತ ಬಂದಾಗ ಅದೇನಾಗುತ್ತೆ, ಪೊಲಿಟಿಕಲ್ ಅಂತ ಆಗುತ್ತೆ. ನೆಕ್ಸ್ಟು ಈ 4 ಐಡೆಂಟಿಫೈ ಮಾಡಿ ಬರ್ದಿದ್ದಕ್ಕೆ ನಿಮಗೆ 4 ಮಾರ್ಕ್ಸು. ನೆಕ್ಸ್ಟು 4th ಚಾಪ್ಟರ್ ಪ್ಲಾನಿಂಗ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಇದರಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಇರುತ್ತೆ. ಇಲ್ಲಿ ಲಾಸ್ಟ್ ಇಯರು ಪ್ಲಾನಿಂಗಿಗೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಪ್ರೋಸೆಸ್ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ನಿಮ್ಮ ಮಾಡೆಲ್ ಪೇಪರಲ್ಲಿ ಏನು ಕೇಳಿದ್ದಾರೆ ನೋಡೋಣ. ನೋ ಎಂಟರ್ಪ್ರೈಸ್ ಕ್ಯಾನ್ ಅಚೀವ್ ಇಟ್ಸ್ ಆಬ್ಜೆಕ್ಟಿವ್ಸ್ ವಿತೌಟ್ ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್. ಓಕೆ, ಡೂ ಯು ಅಗ್ರಿ ವಿತ್ ದಿಸ್? ಗಿವ್ ಎನಿ 4 ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ನ ಬರೀಬೇಕು. ಸೆಕೆಂಡ್ ಒನ್. ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಲಿಮಿಟೇಷನ್ಸ್. ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಅಲ್ಲಿಗೆ ಇಂಪಾರ್ಟೆನ್ಸು, ಲಿಮಿಟೇಷನ್ಸು ಆಯಿತು, ಪ್ರೋಸೆಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಪೇಪರಲ್ಲಿ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ಲಾನಿಂಗ್ ಫಂಕ್ಷನ್ ಆಫ್ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಫೀಚರ್ಸ್, ಥ್ರೋ ಲೈಟ್ ಆನ್ ಇಟ್ಸ್ ನೇಚರ್ ಆ್ಯಂಡ್ ಸ್ಕೋಪ್ ಅಂತ ಇದೆ. ಫಸ್ಟು ಪ್ಲಾನಿಂಗ್ ಫೀಚರ್ಸ್ನ ಪಾಯಿಂಟ್ಸ್ ನೋಡ್ಕೊಳ್ಳಿ. ಪ್ಲಾನಿಂಗ್ ಫೋಕಸಸ್ ಆನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್, ಪ್ಲಾನಿಂಗ್ ಈಸ್ ಎ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್, ಪ್ಲಾನಿಂಗ್ ಈಸ್ ಪರ್ವ್ಯಾಸಿವ್, ಪ್ಲಾನಿಂಗ್ ಈಸ್ ಕಂಟಿನ್ಯೂಯಸ್ ಪ್ರೋಸೆಸ್ಸು. ಇದು 4 ಪಾಯಿಂಟು ಫೀಚರ್ಸಿಗೆ ಕಲ್ತ್ಕೊಳ್ಳಿ. ಅದಾದ್ರ ಮೇಲೆ ಅಡ್ವಾಂಟೇಜಸ್ಸು, ಇಂಪಾರ್ಟೆನ್ಸು ಎಲ್ಲವೂ ಕೂಡ ಒಂದೇ ಇರುತ್ತೆ. ಪ್ಲಾನಿಂಗ್ ಅಡ್ವಾಂಟೇಜಸ್ಸು, ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್, ಪ್ಲಾನಿಂಗ್ ರೆಡ್ಯೂಸಸ್ ವೇಸ್ಟೇಜಸ್, ಪ್ಲಾನಿಂಗ್ ರೆಡ್ಯೂಸ್ ದ ರಿಸ್ಕ್ ಆಫ್ ಅನ್ಸರ್ಟೆನಿಟಿ, ಪ್ಲಾನಿಂಗ್ ಪ್ರೊವೈಡ್ಸ್ ಇನೋವೇಟಿವ್ ಐಡಿಯಾಸ್. ಹಾಗಾದರೆ ಪ್ಲಾನಿಂಗ್ ಇಂದ ಲಿಮಿಟೇಷನ್, ಡಿಮೆರಿಟ್ ಏನಿದೆ ಅಂತ ಹೇಳಿದ್ರೆ ಪ್ಲಾನಿಂಗ್ ಲೀಡ್ಸ್ ಟು ರಿಜಿಡಿಟಿ, ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಡೈನಾಮಿಕ್ ಎನ್ವಿರಾನ್ಮೆಂಟ್, ಪ್ಲಾನಿಂಗ್ ರೆಡ್ಯೂಸಸ್ ಕ್ರಿಯೇಟಿವಿಟಿ, ಪ್ಲಾನಿಂಗ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟು. 3 ಕ್ವಶನ್ ಆಯಿತು. ಯಾವ್ದು ಫೀಚರ್ಸು, ಮೆರಿಟ್ಸು, ಡಿಮೆರಿಟ್ಸು. ನೆಕ್ಸ್ಟು ಟೈಪ್ಸ್ ಆಫ್ ಪ್ಲಾನು ಯಾವ್ದ್ಯಾವ್ದಿದೆ ಅಂತ, ಪಾಲಿಸೀಸು, ಆಬ್ಜೆಕ್ಟಿವ್ಸು, ಸ್ಟ್ರಾಟಜೀಸು, ಪ್ರೊಸೀಜರು, ಪ್ರೋಗ್ರಾಮು. ನೆಕ್ಸ್ಟ್ ಲಾಸ್ಟ್ ಒನ್ನು ಪ್ಲಾನಿಂಗ್ ಪ್ರೋಸೆಸ್ ಯಾವ್ದ್ಯಾವುದು ಅಂತ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್, ಡೆವಲಪಿಂಗ್ ಪ್ರಿಮೈಸಸ್, ಐಡೆಂಟಿಫಿಕೇಷನ್ ಆಫ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್, ಇವ್ಯಾಲ್ಯೂಯೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್, ಸೆಟ್ಟಿಂಗ್ ಆ್ಯನ್ ಆಲ್ಟರ್ನೇಟಿವ್, ಇಂಪ್ಲಿಮೆಂಟ್ ದ ಪ್ಲಾನ್, ಫಾಲೋ ಅಪ್ ಆ್ಯಕ್ಷನ್. ಅಲ್ಲಿಗೆ ಇಷ್ಟು ನೋಡಿಕೊಂಡ್ರೆ ಪ್ಲಾನಿಂಗ್ ಚಾಪ್ಟರ್ ಮುಗೀತು. ಓಕೆನಾ. ಇದ್ರಿಷ್ಟರಲ್ಲಿ 1 ಕ್ವಶನ್ ಗ್ಯಾರಂಟಿ. ನೆಕ್ಸ್ಟ್ ಕ್ವಶನು ಇಲ್ಲಿ 4 ಮಾರ್ಕ್ಸಲ್ಲಿ, ಈಗ ಇಲ್ಲಿವರೆಗೆ ಆಯ್ತು ನಿಮಗೆ 31 ಕ್ವಶನು. ಇಲ್ಲಿ ಅವರೇನು ಕೇಳಿದ್ದಾರೆ ಅಂತ ಹೇಳಿದ್ರೆ 8 ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಕೇಳಿದ್ದಾರೆ. HR ಮ್ಯಾನೇಜರ್ ಲಿಸ್ಟ್ ಔಟ್ 8 ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಕೇಳಿದ್ದಾರೆ. ಸೊ ಇದನ್ನು ನಾನು 8 ಮಾರ್ಕ್ಸಲ್ಲಿ ನಿಮಗೆ ಕೊಟ್ಟಿದ್ದೀನಿ ಅಲ್ವಾ. ಸೊ ಅದನ್ನೇ ಇಲ್ಲಿ ಬರೋದ್ರಾಯ್ತು. ಅದಕ್ಕೆ ಹೇಳಿದ್ದು ನಾನು ಸ್ಟಾಫಿಂಗ್ ಚಾಪ್ಟರ್ನ ಕರೆಕ್ಟಾಗಿ ಓದ್ಕೊಳ್ಳಿ. ನಾನು ಸ್ಟಾಫಿಂಗ್ ಚಾಪ್ಟರಲ್ಲಿ ಓನ್ಲಿ 4 ಕ್ವಶನ್ಸನ್ನು ನಿಮಗೆ ಕೊಟ್ಟಿರ್ತೀನಿ ಮಕ್ಕಳೇ. ಅದರಲ್ಲಿ 2 ಗ್ಯಾರಂಟಿ, ಒಂದು 8 ಮಾರ್ಕ್ಸಿಗೆ ಬರುತ್ತೆ, ಇನ್ನೊಂದು 4 ಮಾರ್ಕ್ಸಿಗೆ ಬರುತ್ತೆ ಅಂತ. ಸೊ ಇಲ್ಲಿ ಬಂದಿದೆ. ಓಕೆನಾ.
ಎಗೈನು ಇನ್ನೊಂದು ಪೇಪರಲ್ಲೂ ಕೂಡ ಸೇಮ್, ಇಲ್ಲಿವರೆಗೆ ನಮಗೆ ಪ್ಲಾನಿಂಗ್ ಚಾಪ್ಟರ್ ಆಯಿತು ಹೌದಾ. 31 ಎಗೈನ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಕೇಳಿದರೆ 8 ಮಾರ್ಕ್ಸಲ್ಲಿ ಕೊಟ್ಟಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಬೇಕು ಓಕೆನಾ. ನೆಕ್ಸ್ಟು ನಾವು ಕಂಟ್ರೋಲಿಂಗ್ ಚಾಪ್ಟರಿಗೆ ಹೋಗ್ಬಿಡೋಣ. ಯಾಕಂದರೆ ಕಾನ್ಸೆಪ್ಟ್ ಕಡಿಮೆ, ಅಂದರೆ ಕ್ವಶನ್ಸ್ಗಳು ಕಡಿಮೆ, ಈಸಿಯಾಗಿ ಇಲ್ಲೊಂದು ನಾವು 4 ಮಾರ್ಕ್ಸನ್ನು ತಗೊಳ್ಬಹುದು. ಈಗ ಆಲ್ರೆಡಿ ನಾವು 5 ಕ್ವಶನ್ಸಲ್ಲಿ 4 ಕ್ವಶನ್ಸಿಗಂತೂ ಅಟೆಂಡ್ ಆಗೋಕ್ಕೆ ನಾವು ಗ್ಯಾರಂಟಿ ಇರ್ತೀವಿ. ಏನಾದರೂ ಅಲ್ಲಿ ನಾನು ಕೊಟ್ಟಿರುವಂಥ ಸ್ಟಾಫಿಂಗ್ ಕ್ವಶನ್ಸ್ ಬಂದಿಲ್ಲ ಅಂದ್ರಷ್ಟೇ ನಿಮಗೆ ಟಫ್ ಇರುತ್ತೆ. ಹೋಗಲಿ ಇದು ಬಿಟ್ವಿ ಅಂತ ಅಂದ್ಕೊಂಡ್ರು ಇಲ್ಲಿ 4 ಕ್ವಶನ್ಸ್ ನಾವು ಈಸಿಯಾಗಿ ಅಟೆಂಡ್ ಮಾಡಿರ್ತೀವಿ. ಇಲ್ಲಿ ಇವಾಗ ನಾವು ಕಂಟ್ರೋಲಿಂಗ್ ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಟಾಪಿಕ್ ನೋಡ್ಕೊಳ್ಳೋಣ. ಸ್ಟೆಪ್ಸು, ಕಂಟ್ರೋಲಿಂಗಲ್ಲಿ ಸ್ಟೆಪ್ಸ್ ನೋಡ್ಕೊಳ್ಬೇಕು. ಹೋದ ವರ್ಷ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲ್ ಕೇಳಿದರೆ, ಇದು ಇಂಪಾರ್ಟೆಂಟು ನೋಡ್ಕೊಳ್ಬೇಕು. ಇನ್ನೊಂದು ಮಾಡೆಲ್ ಪೇಪರಲ್ಲೂ ಕೂಡ 32 ಕ್ವಶನು. ಎ ಗುಡ್ ಕಂಟ್ರೋಲ್ ಸಿಸ್ಟಮ್ ಹೆಲ್ಪ್ಸ್ ಆನ್ ಆರ್ಗನೈಸೇಷನ್ ಇನ್ ಮೆನಿ ವೇಸ್, ಸೇಮ್ ಇಂಪಾರ್ಟೆನ್ಸು. ಇಲ್ಲೂ ಕೂಡ ಇಂಪಾರ್ಟೆನ್ಸೇ ಕೇಳಿರೋದು, ರಿಪೀಟ್ ಆಗಿದೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು ನೋಡ್ಕೊಳ್ಬೇಕು. ಇನ್ನೊಂದು ಪೇಪರಲ್ಲಿ ಕೇಳಿರುವಂಥದ್ದು ಕಂಟ್ರೋಲಿಂಗ್ ಪ್ರೋಸೆಸ್ಸು. ಅಲ್ಲಿಗೆ ಕಂಟ್ರೋಲಿಂಗ್ ಪ್ರೋಸೆಸ್ಸು 2 ಸಲ ಬಂದಿದೆ, ಕಂಟ್ರೋಲಿಂಗಿನ ಇಂಪಾರ್ಟೆನ್ಸು ಕೂಡ 2 ಸಲ ಬಂದಿದೆ. ನಾವು ಕಂಟ್ರೋಲಿಂಗ್ ಪ್ರೋಸೆಸ್ಸು ಮತ್ತು ಕಂಟ್ರೋಲಿಂಗ್ ಇಂಪಾರ್ಟೆನ್ಸು ಏನೇನು ಆನ್ಸರು ಅಂತ ನೋಡೋಣ. ನಾನು ಈ ಹಿಂದೆ ನಿಮಗೆ ಕೊಟ್ಟಿದ್ದೆ ಸೇಮ್ ಕ್ವಶನ್ ಕೂಡ ಹಾಗೆ ಬಂದಿದೆ. ಎ ಗುಡ್ ಕಂಟ್ರೋಲ್ ಸಿಸ್ಟಮ್ ಹೆಲ್ಪ್ಸ್ ಆನ್ ಆರ್ಗನೈಸೇಷನ್ ಇನ್ ಮೆನಿ ವೇಸ್, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ಸ್ ವಿತ್ ಎನಿ 4 ಪಾಯಿಂಟ್ಸ್ ಅಂತಿದೆ. ಸೊ ನೀವು ಕಂಟ್ರೋಲಿಂಗಿಂದು 3 ಟಾಪಿಕ್ ನೋಡ್ಕೋಬೇಕು ಮಕ್ಕಳೇ. ಒಂದು ಇಂಪಾರ್ಟೆನ್ಸು, ಇನ್ನೊಂದು ಪ್ರೋಸೆಸ್ಸು, ಕ್ವಶನ್ ಪೇಪರಲ್ಲಿ ಮೋಸ್ಟ್ ರಿಪೀಟೆಡ್ ಅಂತ. ಇದ್ರ ಜೊತೆಗೆ ಒಂದು ಲಿಮಿಟೇಷನ್ ನೋಡ್ಕೊಳ್ಳಿ. 3ರಲ್ಲಿ 1 ಗ್ಯಾರಂಟಿ. ಸೊ ನೀವು ಬಿಸ್ನೆಸ್ ಎನ್ವಿರಾನ್ಮೆಂಟು ಹಾಗೆ 3 ಟಾಪಿಕಲ್ಲಿ 2 ಗ್ಯಾರಂಟಿ ಬಿಸ್ನೆಸ್ ಎನ್ವಿರಾನ್ಮೆಂಟು. ಇದು 3 ಟಾಪಿಕಲ್ಲಿ 1 ಗ್ಯಾರಂಟಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಕಂಟ್ರೋಲಿಂಗಿಂದು ಏನು ಬರಿಬೇಕು, ಇಂಪಾರ್ಟೆನ್ಸ್ ಬರಿಬೇಕು. ಇಂಪಾರ್ಟೆನ್ಸು, ಸಿಗ್ನಿಫಿಕೆನ್ಸು, ಮೆರಿಟ್ಸು ಆ ರೀತಿ ತಗೊಳ್ಬೇಕು. ಅಕಂಪ್ಲಿಷಿಂಗ್ ಆರ್ಗನೈಸೇಷನಲ್ ಗೋಲ್ಸ್, ಜಡ್ಜಿಂಗ್ ಅಕ್ಯುರಸಿ ಆಫ್ ಸ್ಟ್ಯಾಂಡರ್ಡ್ಸ್, ಮೇಕಿಂಗ್ ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್, ಇಂಪ್ರೂವಿಂಗ್ ಎಂಪ್ಲಾಯಿ ಮೋಟಿವೇಶನ್. ಓಕೆನಾ, 4 ಪಾಯಿಂಟು. ನೆಕ್ಸ್ಟು ಇದ್ರದ್ದು ಲಿಮಿಟೇಷನು. ಡಿಫಿಕಲ್ಟಿ ಇನ್ ಸೆಟ್ಟಿಂಗ್ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್, ಲಿಟಲ್ ಕಂಟ್ರೋಲ್ ಆನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ರೆಸಿಸ್ಟೆನ್ಸ್ ಫ್ರಮ್ ಎಂಪ್ಲಾಯೀಸ್, ಕಾಸ್ಟ್ಲಿ ಅಫೇರು. 2 ಕಾನ್ಸೆಪ್ಟ್ ಆಯಿತು. ಲಾಸ್ಟ್ ಕಾನ್ಸೆಪ್ಟು, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ steps involved in controlling process. Controlling is the process of ensuring that actual activities conform to planned activities. ಇಲ್ಲಿ ನಾನು ಪಾಯಿಂಟ್ ಹೇಳ್ತಾ ಹೋಗ್ತೀನಿ, ನಿಮ್ಮ ಹತ್ರ ಎಕ್ಸ್ಪ್ಲನೇಷನ್ ಇರುತ್ತೆ, ನೀವು ಓದ್ಕೊಳ್ಬೇಕು ಮಕ್ಕಳೇ. ಫಸ್ಟ್ ಒನ್ ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್, ಸೆಕೆಂಡ್ ಒನ್ ಮೆಜರ್ಮೆಂಟ್ ಆಫ್ ಆಕ್ಚುವಲ್ ಪರ್ಫಾರ್ಮೆನ್ಸ್, ಕಂಪೇರಿಂಗ್ ಆಕ್ಚುವಲ್ ಪರ್ಫಾರ್ಮೆನ್ಸ್ ವಿತ್ ಸ್ಟ್ಯಾಂಡರ್ಡ್ಸ್, ಅನಲೈಸಿಂಗ್ ಡಿವಿಯೇಷನ್ಸ್, ನೆಕ್ಸ್ಟ್ ಲಾಸ್ಟ್ ಒನ್ ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ಸ್. ನೆಕ್ಸ್ಟು ನಾನು ಇಲ್ಲೆಲ್ಲ ಕ್ವಶನ್ಸು ಸ್ಕಿಪ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಓದ್ಕೊಳ್ಬೇಕು. ನಿಮಗೆ ಓದ್ಕೊಳ್ಳೋಕ್ಕಾಗತ್ತೆ, ನಾವು ಕಲ್ತ್ಕೊಳ್ತೀವಿ ಏನಾದರೂ ಓದ್ಕೊಳ್ಬೇಕು. ನಿಮಗೆ ನಾಳೆನೇ ಎಕ್ಸಾಮ್ ಇರೋದ್ರಿಂದ ಈಸಿಯಾಗಿ ಕೊಡಬೇಕು ಅನ್ನೋ ಕಾರಣಕ್ಕೆ ಇಲ್ಲೆಲ್ಲ ಸ್ಕಿಪ್ ಮಾಡಿದೆ ನಾನು. ನೋಡಿ, ಇಲ್ಲಿ ಕಂಟ್ರೋಲಿಂಗ್ ಲಾಸ್ಟು, ಮತ್ತು ನಾನು 3 ಕ್ವಶನ್ ಸ್ಕಿಪ್ ಮಾಡಿ ಲಾಸ್ಟ್ ಬಂದೆ ಅಂತ ಹೇಳಿದ್ರೆ ನಾನು ಹೇಳೋದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿರೋ ಈ ವಿಡಿಯೋದಲ್ಲಿ ಹೇಳಿರುವಂಥ ಇನ್ಫಾರ್ಮೇಷನ್ನ ಫಾಲೋ ಮಾಡಿದ್ರೆ ನೀವು 27 ಸೆಕೆಂಡ್ ಚಾಪ್ಟರು ಓದ್ತೀರಿ, 28, 29 ಥರ್ಡ್ ಚಾಪ್ಟರು ಓದ್ತೀರಿ, 30 ಪ್ಲಾನಿಂಗ್ ಚಾಪ್ಟರು ನೀವು ಓದಿರ್ತೀರಿ, 31 ಸ್ಟಾಫಿಂಗು 8 ಮಾರ್ಕ್ಸಿಗೆ ನಾನು 4 ಕ್ವಶನ್ ಕೊಟ್ಟಿದ್ದೀನಿ, ಅದರಲ್ಲೇ ಕವರ್ ಮಾಡಿರ್ತೀರಿ. ನೆಕ್ಸ್ಟ್ 32 ಕಂಟ್ರೋಲಿಂಗು ಓದಿರ್ತೀರಿ. ಓಕೆನಾ, ಇಲ್ಲಿ 6 ಕ್ವಶನ್ಸ್ ಆಗೋಯ್ತು. ಕೊಟ್ಟಿರೋ ಅಷ್ಟು ಕ್ವಶನ್ಸ್ ಓದಿದ್ರೆ 6 ಕ್ವಶನ್ಸ್ ಆಗೋಗುತ್ತೆ. ಬೈ ಚಾನ್ಸ್ ನಾನೇನಾದರೂ ಕೊಟ್ಟಿರೋ ಕ್ವಶನ್ಸಲ್ಲಿ ಇಲ್ಲಿ ಒಂದು ಆ ಕಡೆ ಈ ಕಡೆ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ಬ್ಯಾಕಪ್ ಇರಬೇಕು ಅಂತ 36ನೇ ಕ್ವಶನ್ ಹೇಳಿರ್ತೀನಿ. ಈ 36ನೇ ಕ್ವಶನ್ನೇ ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಇದು ಲಾಸ್ಟ್ ಚಾಪ್ಟರು ಕನ್ಸ್ಯೂಮರ್ ಪ್ರೊಟೆಕ್ಷನ್ನು. ಇದರಲ್ಲಿ ನೀವು ರೈಟ್ಸು ರೆಸ್ಪಾನ್ಸಿಬಿಲಿಟೀಸು 2 ಕ್ವಶನ್ಸ್ ನೋಡಿಕೊಂಡ್ರೆ ಸಾಕು. ಹಾಗಾಗಿ ಇಲ್ಲಿ ನಾನು 36 ಕ್ವಶನ್ನ ಅಟೆಂಡ್ ಮಾಡಿ ಅಂತ ಇದಕ್ಕೆ ರೈಟ್ಸು ರೆಸ್ಪಾನ್ಸಿಬಿಲಿಟೀಸ್ ಯಾವುದು ಆನ್ಸರ್ ಅನ್ನೋದನ್ನು ಹೇಳ್ತೀನಿ. ಕ್ವಶನ್ ನೋಡ್ಕೊಬಿಡಿ. ಎಕ್ಸ್ಪ್ಲೈನ್ ಎನಿ 4 ರೈಟ್ಸ್ ಆಫ್ ಕನ್ಸ್ಯೂಮರ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಹೋದ ವರ್ಷ ಎಕ್ಸ್ಪ್ಲೈನ್ ಬ್ರೀಫ್ಲಿ ಎನಿ 4 ಕನ್ಸ್ಯೂಮರ್ ರೈಟ್ಸ್ ಅಂತ ಕೇಳಿದ್ದಾರೆ. ಇನ್ನೊಂದು ಪೇಪರಲ್ಲಿ ಸ್ಟೇಟ್ ಎನಿ 4 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ ವೈಲ್ ಪರ್ಚೇಸಿಂಗ್, ಯೂಸಿಂಗ್ ಆ್ಯಂಡ್ ಕನ್ಸ್ಯೂಮಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಕೇಳಿದ್ದಾರೆ. ಒಂದು ರೈಟ್ಸು ಇಲ್ಲ ರೆಸ್ಪಾನ್ಸಿಬಿಲಿಟೀಸು, ಎರಡರಲ್ಲಿ ಒಂದು ಇಂಪಾರ್ಟೆಂಟು. ಫಸ್ಟು ರೈಟ್ಸು, ರೈಟ್ ಟು ಸೇಫ್ಟಿ, ರೈಟ್ ಟು ಬಿ ಇನ್ಫಾರ್ಮ್ಡ್, ರೈಟ್ ಟು ಚೂಸ್, ರೈಟ್ ಟು ಬಿ ಹರ್ಡ್. ಇದು 4 ರೈಟ್ಸ್ ಆಫ್ ಕನ್ಸ್ಯೂಮರ್ಸು. ಇದು ಈಸಿಯಾಗಿ ನೀವು ಬರೀಬಹುದು. ರೈಟ್ ಟು ಸೇಫ್ಟಿ ಅಂತ ಹೇಳಿದ್ರೆ ಪ್ರಾಡಕ್ಟ್ ಸೇಫ್ ಆಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋ ಅಧಿಕಾರ ನಿಮಗಿದೆ, ರೈಟ್ಸ್ ನಿಮಗಿದೆ. ರೈಟ್ ಟು ಬಿ ಇನ್ಫಾರ್ಮ್ಡ್, ಆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ನ ನೀವು ಅದರ ಪ್ರೈಸು, ಕಂಟೆಂಟು ಏನು ಬೇಕಿದ್ರು ಕರೆಕ್ಟಾಗಿ ಕೇಳಿ ತಿಳ್ಕೊಂಡು ತೊಗೊಳ್ಬಹುದು. ಚೂಸ್, ನಿಮಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟನ್ನು ನೀವು ಏನು ಮಾಡ್ಬೋದು, ಸೆಲೆಕ್ಟ್ ಮಾಡಿ ತೊಗೊಳ್ಬಹುದು. ನೆಕ್ಸ್ಟು ರೈಟ್ ಟು ಬಿ ಹರ್ಡ್ ಅಂತ ಹೇಳಿದ್ರೆ ಅವನಿಗೆ ಏನಾದರೂ ಕಂಪ್ಲೇಂಟಲ್ಲಿ ಏನಾದರೂ ಅಂದರೆ ಆ ಪ್ರಾಡಕ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ ಅವನಿಗೆ ಕಂಪ್ಲೇಂಟ್ ಮಾಡುವಂತಹ ಒಂದು ರೈಟು ಕೂಡ ಇದೆ.
ಇದೊಂದು ನೋಡ್ಕೊಳ್ಳಿ, ಯಾರ್ಯಾರು ಕಂಪ್ಲೇಂಟನ್ನು ಫೈಲ್ ಮಾಡ್ಬೋದು ಅಂತಲ್ಲ, ಯಾಕಂದರೆ ಕಂಪ್ಲೇಂಟ್ ಅಂತ ಬಂತಲ್ಲ ಹಾಗಾಗಿ ನೆನಪಾಯಿತು. ಯಾರ್ಯಾರು ಕಂಪ್ಲೇಂಟನ್ನು ಫೈಲ್ ಮಾಡ್ಬೋದು ಕನ್ಸ್ಯೂಮರ್ ಕೋರ್ಟಲ್ಲಿ ಅಂತ ಹೇಳಿದ್ರೆ, ಎನಿ ಕನ್ಸ್ಯೂಮರ್ ಒಂದು, ಇನ್ನೊಂದು ಎನಿ ರಿಜಿಸ್ಟರ್ಡ್ ಕನ್ಸ್ಯೂಮರ್ ಅಸೋಸಿಯೇಷನು, ಇನ್ನೊಂದು ಸೆಂಟ್ರಲ್ ಗವರ್ನಮೆಂಟು, ಇನ್ನೊಂದು ಎ ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ಎ ಡಿಸೀಸ್ಡ್ ಕನ್ಸ್ಯೂಮರು ಅಥವಾ 1 or more ಕನ್ಸ್ಯೂಮರ್ಸ್. ಓಕೆನಾ. ನೆಕ್ಸ್ಟ್ ಇಲ್ಲಿ ಮಾಡೆಲ್ ಪೇಪರಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಒಂದರಲ್ಲಿ, ಹಾಗಾಗಿ ಇಲ್ಲಿ ಪಾಯಿಂಟ್ ಬರೆದಿದ್ದೀನಿ, ನೋಡ್ಕೊಳ್ಳಿ, ಹೆಲ್ಪ್ ಆಗ್ಬೋದು ನಿಮಗೆ ಆ ಕ್ವಶನ್ ಬಂದರೆ, ಯಾಕಂದರೆ ಈಸಿ ಇದೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ನು ಯಾಕೆ ಬೇಕು, ಯಾಕೆ ಕನ್ಸ್ಯೂಮರ್ನ ಪ್ರೊಟೆಕ್ಟ್ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಗುಡ್ ಆ್ಯಂಡ್ ಸರ್ವಿಸಸ್ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು 4 ಪಾಯಿಂಟು. ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಆಫ್ ದ ಬಿಸ್ನೆಸ್ ಯೂಸಸ್ ಸೊಸೈಟೀಸ್ ರಿಸೋರ್ಸಸ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಮಾರಲ್ ಜಸ್ಟಿಫಿಕೇಷನ್, ಗವರ್ನಮೆಂಟ್ ಇಂಟರ್ವೆನ್ಷನ್ನು. ಹೌದಲ್ವಾ. ಯಾಕೆ ಅಂತ ಹೇಳಿದ್ರೆ ಬಿಸ್ನೆಸ್ ಕೊಡಲೇಬೇಕಾಗತ್ತೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೊಡಲೇಬೇಕು, ಒಳ್ಳೆ ಗುಡ್ನ ಕೊಡಲೇಬೇಕು. ಹಾಗಾಗಿ ರೈಟ್ಸು ಯಾವ್ದ್ಯಾವ್ದಂತ ಹೇಳಿದೆ ನಾನು. ರೆಸ್ಪಾನ್ಸಿಬಿಲಿಟೀಸ್ ಪಾಯಿಂಟ್ಸ್ ನಾನು ಬರ್ದಿಲ್ಲ, ಹೇಳ್ತೀನಿ, ಕರೆಕ್ಟಾಗಿ ಒಂದು ಕಡೆ ಬರ್ಕೊಬಿಡಿ ರೆಸ್ಪಾನ್ಸಿಬಿಲಿಟೀಸ್ ಯಾವ್ದ್ಯಾವುದು ಅಂತ ಹೇಳ್ಕೊಂಡು. ಫಸ್ಟ್ ಒನ್, ಬಿ ಅವೇರ್ ಅಬೌಟ್ ವೇರಿಯಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅವೈಲಬಲ್ ಇನ್ ದ ಮಾರ್ಕೆಟ್, ರೀಡ್ ಲೇಬಲ್ಸ್ ಕೇರ್ಫುಲಿ, ಆಸ್ಕ್ ಫಾರ್ ಎ ಕ್ಯಾಶ್ ಮೆಮೊ, ಬಿ ಹಾನೆಸ್ಟ್ ಇನ್ ಯುವರ್ ಡೀಲಿಂಗ್ಸ್, ಬೈ ಓನ್ಲಿ ಸ್ಟ್ಯಾಂಡರ್ಡೈಸ್ಡ್ ಗೂಡ್ಸ್. ಓಕೆನಾ. ಸೊ ಇದಿಷ್ಟು 4 ಮಾರ್ಕ್ಸಿಗೆ ಸಂಬಂಧಪಟ್ಟಾಗೆ. ನಾಳೆನೇ ಎಕ್ಸಾಮ್ ಇದೆ, ಟೈಮು ತುಂಬ ಕಡಿಮೆ ಇದೆ. ಸೊ ಮುಂಚೆನೇ ಹೇಳಿದ್ದೆ ನಾನು, ಮಾಡೆಲ್ ಕ್ವಶನ್ ಪೇಪರಿಗೆ ಆನ್ಸರು ಕೂಡ ಮುಂಚೆನೇ ಕೊಟ್ಬಿಟ್ಟಿದ್ದೀನಿ ನಾನು 3 ಪೇಪರ್ಗೆ. ಸೊ ಪ್ರಿಪೇರ್ ಆಗಿದ್ದೀರಿ ಅಂತ ಭಾವಿಸಿದ್ದೀನಿ. ಒಂದ್ಸಲ ನೋಡ್ಕೊಳ್ಳಿ, ಹೇಳಿರೋ ಕ್ವಶನ್ಸಿಗೆಲ್ಲ ರೆಡಿ ಆಗಿದ್ದೀರಂತ. ಇದು ಬಿಟ್ಟು ಉಳಿದಿರೋ ಕ್ವಶನ್ಸು ಅದು ನಿಮ್ಮ ಕೆಪಾಸಿಟಿ, ನೀವು ಓದ್ಕೊಳ್ಬೋದು. ಈ ಲಾಸ್ಟ್ ಮೂಮೆಂಟಲ್ಲೂ ನೀವು ಯೂಟ್ಯೂಬಲ್ಲಿ ಕ್ಲಾಸಸ್ನ ಕೇಳ್ತಿದ್ದೀರಿ ಅಂತ ಹೇಳಿದ್ರೆ ಐನೋ ನಿಮಗೆಲ್ಲ ಕ್ವಶನ್ಸ್ಗಳನ್ನ ಓದ್ಕೊಳ್ಳೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಆದಷ್ಟು ಲೀಸ್ಟ್ ಕ್ವಶನ್ಸನ್ನು ಕೊಡ್ತಾ ಇರೋದು. ಇದು ಓದೋರಿಗಲ್ಲ, ಓದ್ಕೊಂಡು ನಾನು ಎಲ್ಲ ಕ್ವಶನ್ಸು ಓದ್ಕೊಂಡು ಔಟ್ ಆಫ್ ಔಟ್ ತಗೊಳ್ತೀನಿ ಅನ್ನೋರಿಗೆ ಇದು ಹೆಲ್ಪ್ ಆಗಲ್ಲ. ನೀವೆಲ್ಲ ಕ್ವಶನ್ಸನ್ನು ನೋಡ್ಕೊಳ್ಳಿ. ಬಟ್ ಯಾರಿಗೆ ಇಲ್ಲ ನಾನೇನಾದರೂ ಮಾಡಿ ಪಾಸ್ ಆಗಬೇಕು, ಇಲ್ಲ ಒಂದು ಆವರೇಜ್ ಸ್ಕೋರ್ ಆದರೂ ಮಾಡಬೇಕು, ಸೆಕ್ಷನ್ ಸಿ ಯಲ್ಲಿ ಕೊಟ್ಟಿರುವಂಥ ಕ್ವಶನ್ಸಲ್ಲಿ ಒಂದು 6 ಕ್ವಶನ್ಸಲ್ಲಿ ಒಂದು 4 ಕ್ವಶನ್ಸ್ ಆದರೂ ನಾನು ಅಟೆಂಡ್ ಮಾಡಲೇಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ವೀಡಿಯೋದಲ್ಲಿ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.